ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅದೇ ಗೆಳೆಯ ಹೇಳುವಂಗೆ 8 ವರ್ಷಗಳಿಂದ ಇದೇ ಜಾಗದಲ್ಲಿ ಇದೇ ಸೆಲೆಬ್ರೇಷನು ಇದೇ ಓಪನಿಂಗ್ ಇತ್ತು. ಮತ್ತು ಈಗ 611 ದಿನಗಳ ಹಿಂದೆ ಈ ಸಿನಿಮಾ ಸ್ಟಾರ್ಟ್ ಆಯಿತು. ನಾನು ರಾತ್ರಿ 2:30 ನಾನು ನಿಲ್ಸ್ಕೊಂಡು ಕಡಿಸ್ತಾ ಸಾಕೊಂಡು ಮೆಸೇಜ್ ಹಾಕಿದೆ. ಅಂದರೆ 611 ದಿನ ಆಯ್ತು ಸರ್ ಇವತ್ತಿಗೆ. ನಾಳೆ ನಮ್ಮ ಶ್ರಮದ ಫಲ ಏನಿರುತ್ತೆ ಅಂತ ಅದಕ್ಕೆ ಇವತ್ತು ಆರಂಭ ಆಗಿದೆ. ನಾವು ಇದಕ್ಕೆ ಕಾದಿದ್ದು ಸರ್. ಹೇಳಂಗೆ ಈ ಚಪ್ಪಾಳೆ ಸಿಳ್ಳೆ ನಾವೆಲ್ಲಿ ನಕ್ಕದು, ನಾವು ಬರಿಬೇಕಾದ್ರೆ ನಗ್ತು, ಪರ್ಫಾರ್ಮೆನ್ಸಲ್ಲಿ ಸಿನಿಮಾ ನೋಡ್ಬೇಕಲ್ಲಿ ನಗ್ತಾಯಿದ್ರು ಜನ, ಅಲ್ಲಿ ಎಂಜಾಯ್ ಮಾಡಬೇಕು ಅನ್ನೋದು. ಆಮೇಲೆ ಕೆಲವೊಂದು ವಿಚಾರ ಹೈಡ್ ಮಾಡಿ ಇಟ್ಟಿದ್ದೆವು ನಾವು. ಅದನ್ನು ಮೊದಲನೇದಾಗಿ ರಾಗಿ ಬಾಯ್ ಅವ್ರನ್ನ ನಾವು ಹೈಡ್ ಮಾಡಿಟ್ಟಿದ್ದು, ರವಿ ಸರ್ನ ಹೈಡ್ ಮಾಡಿಟ್ಟಿದ್ದು, ದೇವರ ಸರ್ ಹೈಡ್ ಮಾಡಿಟ್ಟಿದ್ದು. ಎಲ್ಲೊಂದು ಕಡೆ ಟ್ರೈಲರ್ ಬಿಟ್ಟಿರಲಿಲ್ಲ, ಭಯ ಆಗ್ತಾಯಿತ್ತು, ನಾವು ಸ್ಟ್ರಾಟಜಿ ವರ್ಕ್ ಆಗುತ್ತಾ, ಯಾರನ್ನೂ ತೋರಿಸಿರ್ಲಿಲ್ಲ. ಇದು ಎಲ್ಲಾದ್ರೂ ನಂಗೆ ಸಾಥ್ ಕೊಟ್ಟಿದ್ದು ನನ್ನ ನಿರ್ಮಾಪಕರು ಮತ್ತು ಇಲ್ಲ ನೀನು ಮಾಡ್ತಾರೆ ಕರೆಕ್ಟಾಗಿದೆ, ಬೇಡ ಟ್ರೈಲರ್ ಬೇಡ, ಸಾಂಗ್ ಇಟ್ಕೊಂಡು ಹೋಗೋಣ, ಐಡಿಯಾ ಚೆನ್ನಾಗಿದೆ ಅಂತ. ಇವತ್ತು ನಾವು ಟ್ರೈಲರ್ ಬಿಟ್ಟಿಲ್ಲ. ಇವತ್ತು ಎಷ್ಟೋ ಜನ ಒಂದು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದು ಪಾರ್ಟ್ 1ಗಿಂತ ಪಾರ್ಟ್ 2 ಚೆನ್ನಾಗಿದೆ ಅಂತ. ನಾನು 5-6 ಜನ ಬಂದು ಹೇಳಿಲ್ಲ, ಭಾಳ ಖುಷಿ ಆಯಿತು. ಯಾಕೆ ಕಮರ್ಷಿಯಲ್ ದುಡ್ಡು ಬರುತ್ತೆ ಸಿಕ್ಕಲ್ದು, ಬಟ್ ಪಾರ್ಟ್ 1ಗಿಂತ ಪಾರ್ಟ್ 2 ತರೋದು ಭಾಳ ಚಾಲೆಂಜ್ ಇರುತ್ತೆ. ಅದು ಬರವಣಿಗೆಗೆ ನಮ್ಗೆ ಸಾಥ್ ಕೊಟ್ಟಿದ್ದು ನಮ್ಮ ಎಡಿಟರ್, ನಮ್ಮ ಕೋರೇಟರ್ ಸುರೇಶ್ ಆಗ್ಬೋದು, ನಮ್ಮ ವಿಶ್ವರ್ ಆಗ್ಬೋದು, ಆಸ್ತಿನ್ ಸರ್ ಆಗ್ಬೋದು. ಅವರ ಐ ಲವ್ ಎಕ್ಸ್ಟ್ರಾರ್ಡಿನರಿ ಜೀವ ಅದು ಇಡೀ ಸಿನಿಮಾಗೆ. ಥ್ಯಾಂಕ್ ಯು ಮಾಸಿ ಸರ್, ಆ್ಯಸ್ ಅ ಬಿಗ್ ಫ್ಯಾನ್ ನಾನು ರೈತಿಂದ. ಆ್ಯಂಡ್ ರಚಿತಾ ಮೇಡಮ್ ಆಗ್ಬೋದು, ರವಿ ಸರ್ ಆಗ್ಬೋದು, ದೇವರಾಜ್ ಸರ್ ಆಗ್ಬೋದು, ಸಾಧು ಸರ್ ಆಗ್ಬೋದು, ದೀಪು, ಆ್ಯಂಡ್ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮುಖ್ಯವಾಗಿ ನನ್ನ ಎರಡು ಹೃದಯ ಮತ್ತು ಅದು ಗಡಿತ ಇದು ನನ್ನ ನಿರ್ಮಾಪಕರು ಇದು 611 ದಿನಗಳ ಈ ಸಂಬಂಧ ತುಂಬ ಗಟ್ಟಿಯಾದಂಥದ್ದು. ಎಷ್ಟೇ ಏಳು ಬೀಳುಗಳು, ಎಷ್ಟು ಅಡೆತಡೆಗಳು, ಎಷ್ಟು ಬಂಕು ಮಾತುಗಳು ಹೊರಗಡೆ ನಮ್ಮಂದರು ನಿರ್ಮಾಪಕರು 1 ರೂಪಾಯಿನ ನಾನು ಕಡಿಮೆ ಮಾಡಿಲ್ಲ ಈ ಸಿನಿಮಾಗೆ. ಆ ಸ್ಕ್ರೀನ್ ಅಷ್ಟು ತಂದಿದ್ದಾರೆ. ನನ್ನ ಹೀರೋ ನಾನು ಏನೇ ಮಾಡಬೇಕು ಅಂತ ಹೇಳಿದಾಗ ಅವರು ನನ್ನ ದೊಡ್ಡ ಸೂಪರ್ ಸ್ಟಾರ್ ಥರ ನಾನು ತಿಳ್ತೀನಿ. ಆ ಜೊತೆ ಇಲ್ಲ ಸರ್ ಹಿಂಗೆ ಬೇಕು, ವರ್ಕೌಟ್ ಹಿಂಗೆ ಮಾಡಬೇಕು, ಡ್ಯಾನ್ಸ್ ಕ್ಲೈಮ್ಯಾಕ್ಸ್ ಫೈಟ್ ಹಿಂಗೆ ಇರಬೇಕು ಸರ್. ಪಾಪ ಅಷ್ಟು ಟಾರ್ಚರ್ ಕೊಟ್ಟಿದ್ದೀವಿ, ರಾತ್ರಿನೂ ಕೊಟ್ಟಿದ್ದೀವಿ. ಈ ಟಾರ್ಚರ್ ಪಾರ್ಟ್ 3 ಕಂಟಿನ್ಯೂ ಆಗುತ್ತೆ ಸರ್ ಅಣ್ಣ. ಮತ್ತೆ ಪಾರ್ಟ್ 3 ನಿದ್ದೆಗಳಣ್ಣ. ಸೊ ಅಂದರೆ ಕೆಲಸದ ಟಾರ್ಚರ್ ಅಂತ ಹೇಳ್ತೀವಿ. ಆ ಉಚಿತನ ಇದ್ದದಷ್ಟೇ ಸಿನಿಮಾ ಸದ್ಯ. ಈಗ ಬಂದಿರೋ ರಿಪೋರ್ಟು ಪ್ರಕಾರ ನನಗೆ ಮಂಡ್ಯ ಔಷಧ ಆಗಿದೆ. ಬೆಳಗ್ಗೆಲ್ಲ ನನಗೆ 50-60% ಇತ್ತು, ಅದು ನಾರ್ಮಲ್ ಡೇ. ಅವತ್ತು ರಜಾ ಇತ್ತು, ಓಪನಿಂಗು ಇದೇ ರೀತಿ ಇತ್ತು 50-60%. ಇವತ್ತು ದಾವಣಗೆರೆ ಔಷಧ ಆಯಿತು, ಮಧ್ಯಾಹ್ನ ಹೊಸಪೇಟೆ ಹೌಸ್ಫುಲ್ ಆಗಿದೆ, ಅಗೇನ್ ಹುಬ್ಳಿ ಹೌಸ್ಫುಲ್ ಆಗಿದೆ. 6 ಶೋಗಳು ಮ್ಯಾಚ್ ಹೌಸ್ಫುಲ್ ಆಗಿದೆ. ಆಲ್ಮೋಸ್ಟ್ ನನ್ನ ಮಲ್ಟಿಪ್ಲೆಕ್ಸ್ಗಳು 60-70% ಆಗ್ತಾಯಿದೆ. ನಾವು ಇನ್ನೇನು ಧೈರ್ಯವಾಗಿರಬೇಕು ಅಂದರೆ ಜನ ಮಲ್ಟಿಪ್ಲೆಕ್ಸ್ ಆಗ್ತಾರೆ. ಇದು ಚೆನ್ನಾಗಿದೆ, ಸಾಧು ಎಂಟ್ರಿ ಚೆನ್ನಾಗಿದೆ, ಇದೆಲ್ಲ ನಾವು ಎಂಜಾಯ್ ಮಾಡ್ತೀವಿ. ನಮ್ಮೆಲ್ಲರೂ ಸಪೋರ್ಟ್ ಇರಲಿ. ಪಾರ್ಟ್ 1ಇಂದ ಪಾರ್ಟ್ 2ಗೆ ಸಪೋರ್ಟ್ ಮಾಡ್ತೀರಾ, ಪಾರ್ಟ್ 3 ಮಾಡೋದು ನಿಮ್ಮ ಸಪೋರ್ಟ್ ಇರಲಿ. ಮತ್ತು ಯಾರೋ ಹೆಸರು ಬಿಟ್ಟರೆ ವೆರಿ ಸಾರಿ. ಅರ್ಚನಾ ಅವರಾಗ್ಬೋದು, ನನ್ನ ಹೆಂಡತಿಗಳು ನಯನ ಆಗ್ಬೋದು, ಆ್ಯಂಡ್ ಪ್ರದೀಪ್ ಅವರಾಗ್ಬೋದು. ಇದು ಕನ್ನಡ ಶ್ರಮ ಎಲ್ಲರೂ ಅಷ್ಟೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನು ಜನ ಕೇಳೋದಿಷ್ಟೇ, ಇದು ನಿಮ್ಮ ಸಿನಿಮಾ, ನಿಮ್ಮ ಮಣ್ಣಿನ ಸಿನಿಮಾ, ದಯವಿಟ್ಟು ನೋಡಿ ಆಶೀರ್ವಾದ. ಮಹೇಶ್ ಸರ್, ಸಿನಿಮಾ ಪ್ರಚಾರ ಶುರು ಆದಾಗಿಂದ ನೀವು ಮಾತಾಡಿರಲಿಲ್ಲ. ನಾನು ಈಗ ಮಾತಾಡಲ್ಲ, ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡ್ತೀನಿ ಅಂತ ಹೇಳಿ. ಎಸ್ ಸರ್, ಎಲ್ಲ ವೇದಿಕೆಯಲ್ಲಿ ಒಂದು ಮಾತು ಹೇಳಿದೆ. ಸಿನಿಮಾ 10:30 1:30 ಮಾತಾಡಿದ್ರೆ ನಾನು ಮಾತಾಡೋದು ಬೆಲೆ ಇರುತ್ತೆ ನಿರ್ದೇಶಕರಿಗೆ ಅಂತ. ಮೋಸ್ಟ್ಲಿ ಆ ಬೆಲೆ ಇವತ್ತು ನಿರ್ದೇಶಕನ ಮಾತಾಡ್ಬೋದು. ಸಿನಿಮಾ ಮಾತಾಡ್ತಾ ಇದೆ, ನೀವುಗಳೆಲ್ಲ ಬಂದು ರಿಪೋರ್ಟ್ ಹೇಳಿದಾಗ ಜನ ಹೇಳಿದಾಗ ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವತ್ತೂ ನಾನು ಪಾಲಿಸ್ಕೊಂಡು ಹೋಗ್ತೀನಿ ಸರ್. ಸಿನಿಮಾ ಮಾತಾಡಲಿ ಮೇಲೆ ಆಮೇಲೆ ಅವೇ ಮಾತಾಡ್ತೀನಿ ಸರ್. ಸರ್ ನನ್ನ ಹೀರೋನ ಸೂಪರ್ ಸ್ಟಾರ್ ಹುಚ್ಚಿನ ಥರ ಪ್ರೀತಿಸ್ತೀನಿ. ನನ್ನ ಕಲ್ಪನೆ ಏನಿದೆ ಅದನ್ನು ತಂದು ಅವ್ರ ಮೇಲೆ ಹಾಕ್ತೀನಿ. ಹಿಂಗೆ ಬರಬೇಕು. ಒಂದು ಸ್ಕೇಲ್ ಬ್ರೇಕ್ ಮಾಡಬೇಕು ಸರ್. ಪ್ರತಿ ಒಂದು ಸ್ಕೇಲ್ ನಮ್ಮ ರೆಕಾರ್ಡ್ ನಾವು ಬ್ರೇಕ್ ಮಾಡಬೇಕು. ಯಾರೊಬ್ಬರು ಇಂಡಿಯನ್ ಚಾಲೆಂಜ್ ಮಾಡೋದಿರ್ತಾರೆ, ಅದು ನಾನು ಅಕ್ಸೆಪ್ಟ್ ಮಾಡ್ತೀನಿ. ಅದನ್ನು ಬ್ರೇಕ್ ಮಾಡೋಬೇಕು, ಇನ್ನೊಬ್ಬರು ಬರ್ತಾರೆ. ಬಟ್ ಇದೆಲ್ಲ ಮಾಡಬೇಕು, ನಿರ್ಮಾಪಕರು ಬೇಕು. ಒಂದೊಂದು ಫೈಟ್ಗೆ ಕೋಟಿಗಟ್ಟಲೆ ಖರ್ಚಾಗಿದೆ, ತಮಾಷೆ ಇಲ್ಲ ಮಾಡೋದು. ಆ್ಯಂಡ್ ರವಿ ಸರ್ಗೆ ಫಸ್ಟ್ ಟೈಮ್ ಎಷ್ಟೋ ಪಾತ್ರಗಳವರು ತುಂಬ ಸಾಫ್ಟಾಗಿ ಮಾಡ್ತಾರೆ. ಬಟ್ ಅಣ್ಣನ ಒಪ್ಪಿಸೋ ರೀತಿ, ಅವ್ರು ಮಾಡಿದ ರೀತಿ, ಒಂದು ಟೇಕ್ ಮಾಡಿಬಿಟ್ಟು ಅಲ್ಲೇ ಕೂತಿರೋರು, ನೆಕ್ಸ್ಟ್ ಆ್ಯಕ್ಷನ್ ಕಾಯೋರು, ಆ ಫೋರ್ಸು ಅದು ಬಿಡಿ. ಅದು ಅವರ ಬಗ್ಗೆ ಮಾತಾಡೋಷ್ಟು ನಾವು ಇನ್ನೂ ತುಂಬ ಚಿಕ್ಕ ರವಿ ಸರ್ ಬಗ್ಗೆ. ಆ್ಯಂಡ್ ಥ್ಯಾಂಕ್ ಯು ಸಾಧು ಸರ್, ಆ್ಯಸ್ ಎ ಅಮೇಝಿಂಗ್ ಆ್ಯಕ್ಟರ್. ಅವ್ರನ್ನ ಪ್ರತಿ ಸಲ ರಾಗಿ ಬಾಯ್ ಆಗಿ ಆ್ಯಂಡ್ ಭೈರತಿ ಗುಡ್ಕಲ್ ಆಗಿ ಮತ್ತು ಇನ್ನೊಂದು ಚಾಲೆಂಜಾಗಿ ಪಾರ್ಟ್ 3 ತರಬೇಕು ಅಂದಾಗ ಆ ಮಜವಾದಂಥ ಕಥೆಗಳೆಲ್ಲ ಅವರು ಬಂದು ಹೋಗ್ತಾರೆ. ಆ್ಯಂಡ್ ಎಷ್ಟು ಹೇಳಿದ್ರು ಅಷ್ಟೇ. ನಾನು ನಿಮ್ಮೆಲ್ಲ ಕೇಳ್ಕೊಳ್ಳೋದು ಮಾಧ್ಯಮದವ್ರಿಗೆ, ನೀವುಗಳು ಹೇಳಬೇಕು. ಈ ಸಿನಿಮಾ ಮಣ್ಣಿನ ಸಿನಿಮಾ, ನಮ್ಮ ಸೊಮೇಕ್ ಸಿನಿಮಾ ಗೆದ್ದಿದೆ ಅಂತ ಹೇಳಬೇಕು. ಅದು ಜನಕ್ಕೆ ತಲುಪಬೇಕು. ಜನದ ರಿವ್ಯೂ ನೀವು ತೊಗೊಂಡೋಗಿ ಕೊಟ್ಟರೆ ಈ ಗೆಲುವು ದೊಡ್ಡದಾಗುತ್ತೆ.
ಇನ್ನೊಂದಷ್ಟು ಸಿನಿಮಾಗಳು ಮಾಡ್ಬೋದು ಸರ್. ಅಂದ್ರೆ ಪಾರ್ಟ್ 3ಗೆ ಅಪ್ಪ ಮಗನ ಎದುರು ಮತ್ತೆ ಜೋರಾಗಿರುತ್ತೆ. ಖಂಡಿತ ಅದು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅದು ನಾನು ರೆಡಿ ಆಗಿದ್ದೀನಿ ಸರ್. ಇದು ಇನ್ನೊಂದು ಇವತ್ತಿನ ಜನಕ್ಕೆ ಸ್ಪೀಡ್ ಮತ್ತೆ ಕಾಮಿಡಿ ಇರಬೇಕು ಅನ್ನೋದು. ನೀವು ಆ ಸ್ಪೀಡಲ್ಲೂ ಹೋಗ್ತೀರಾ, ಗೊತ್ತಾಗಲ್ಲ ಎಲ್ಲೋ ಯಾಕಪ್ಪ ಇಸಿದೆ ಅಂತ. ಒಂದು ಎರಡು ಕಾಮಿಡಿ ಮೂಲಕ ಮಜಾ ಮಾಡ್ತಾರೆ, ಎರಡರಲ್ಲೂ ಬ್ಯಾಲೆನ್ಸ್ ಮಾಡಿ ಜನ ಟಾಸ್ಕ್ ಸರ್ ಬರೀ ಕಾಮಿಡಿ ಇದ್ರೂ ಅತಿ ಆಗಲ್ಲ ಸರ್. ಅತಿ ಸ್ಪೀಡ್ ತಿನ್ನೋದಷ್ಟು ಮುಕ್ಕುತ್ತ ಹೆಂಗೆ ಮುಚ್ಚಿಡೋದು ಅಂತ ನಿಮಗೆ ಡ್ರಾಮಾ ಕ್ರಿಯೇಟ್ ಆಗುತ್ತೆ. ಡ್ರಾಮಾ ಎಮೋಷನ್ಸ್ ಮತ್ತು ಅಮ್ಮ ಎಮೋಷನ್ ನೋಡಿ ದೊಡ್ಡಮ್ಮ ಬಾಲರಾಜ್ ಮೇಡಮ್ ನಾನು ಥ್ಯಾಂಕ್ಸ್ ಹೇಳದೆ ಮಾಡ್ಕೊಟ್ಟೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಭಾಷೆ, ಆ ಹಿಡಿತ, ಆ ಪಂಚಾಯತಿ ಕಡೆಯಲ್ಲಿ ಹೋಗಿ ಮಗನ ಹೊಡಿಯೋದು, ಆ ಸೈನ್ ಹಾಕೋ ಸೀನ್ಗಳೆಲ್ಲ ಎಷ್ಟು ನ್ಯಾಚ್. ಒಂದೇ ಶಾರ್ಟಾಗಿ ತೆಗೆದಿರೋದು, ಒಂದೇ ಶಾರ್ಟು 1.5 ಗಂಟೆ ತೆಗೆದಿರೋದು, 3 ಸಲ ಪ್ರಾಕ್ಟೀಸ್ ಮಾಡಿ. ಅವೆಲ್ಲ ಅಮೇಝಿಂಗ್ ಆ್ಯಕ್ಟರ್ಸ್. ಸೊ ಈ ಥರ ನಾನು ಹೇಳಬೇಕು ಅಂತ ಹೇಳಿದ್ರೆ ಅವ್ರ ಬಗ್ಗೆ ಯಾರು ಹೇಳಿಲ್ಲ, ಎಲ್ಲ ಜೀವ ತುಂಬಿದ್ದಾರೆ, ಇವರೆಲ್ಲ ಬದುಕಿದ್ದಾರೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ. ಅಲ್ಲೇ ನಾನು ಡೈರೆಕ್ಷನ್ ಮಾಡ್ಬೇಕಾದ್ರೆ ಆ ನಗು ಬರ್ತಿತ್ತು, ಎಮೋಷನ್ ಆಗ್ತಿತ್ತು, ಎಲ್ಲ ವರ್ಕ್ ಆಗಿದೆ. ನೀವು ಹೇಳ್ಬೇಕು ಸರ್. ಇನ್ನೊಂದು ಇವತ್ತೇ ಎದೆ ಉಪ್ಪಿಸ್ಕೊಳ್ಳೋಕ್ಕಿಂತ ಇನ್ನೊಂದು ಸ್ವಲ್ಪ ದಿನ ಸರ್, ಸೋಮವಾರ ಮಧ್ಯಾಹ್ನ ಅದು ನಾನು ಹೇಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಗೆಲುವಾಗಿದೆ ಸರ್, ಇನ್ನೂ ದೊಡ್ಡ ಗೆಲುವಾಗಲಿ ನಾನು ಬೇಡ್ಕೊತೀನಿ. ನಿಮ್ಮ ಸಪೋರ್ಟ್ ಇರಲಿ ಸರ್. ಥ್ಯಾಂಕ್ ಯು ಸರ್.